ಎರಡನೇದು ಮಾನ್ಯ ಯತ್ನಾಳ್ ಸರ್ ಅವರು ದಾವಣಗೆರೆಯಲ್ಲಿ ಮಾತಾಡ್ತಾ ಅದೇನೋ ಯತ್ನಾಳ್ ಅವ್ರು ಆದ್ರೆ ಡಿಜೆ ಹಾಕ್ಸ್ತಾರಂತೆ, ಡಿಜೆ ಹಾಕ್ಸ್ಲಿಲ್ಲ ಅಂದ್ರೆ AK-47 ಕೊಟ್ಬಿಡ್ತಾರಂತೆ. ಯತ್ನಾಳ್ ಸರ್ ಬರೀ ಡಿಜೆ ಹಾಕ್ಸಕ ನೀವು ಅಧಿಕಾರಕ್ಕೆ ಬರಬೇಕು. ಡಿಜೆ ಬೇಕಾಗಿರೋದು ಗಣೇಶ ಉತ್ಸವದಲ್ಲಿ ಅಲ್ಲ ಸರ್, ಜೀವನ ಡಿಜೆ ಆಗದೆ ಇದ್ರೆ ಸಾಕು. ಯತ್ನಾಳ್ ಸರ್ ಮಾತಾಡಿದ್ರೆ ಅವ್ರ ಅಧಿಕಾರಕ್ಕೆ ಬಂದ್ರೆ ಅದೇನೋ ಆದ್ರೆ ಅವರು ಮೋಸ್ಟ್ಲಿ ಅದು ಗೊತ್ತಿಲ್ಲ ನನಗೆ, ಅದೆಲ್ಲ BJP ಅವರು ಅವರೇ ಕಿತ್ತಾಕಿದ್ದಾರೆ, ಅದೆಲ್ಲ ಆಗೋ ಮೋಸ್ಟ್ಲಿ ಅವರು ಸಮಾಧಾನ ಕೇಳ್ತಾ ಇದ್ದಾರೆ. ಸರ್ ನೀವು ಡಿಜೆ ಹಾಕಕ್ಕೆ ಅಧಿಕಾರಕ್ಕೆ ಬರ್ಬೇಕಾ? ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಓದ್ಕೊಂಡಿದ್ದೀರಾ ಸರ್? ಹೈಕೋರ್ಟ್ ಡೈರೆಕ್ಷನ್ ಓದ್ಕೊಂಡಿದ್ದೀರಾ ಸರ್? ಅವರು ಅಧಿಕಾರಕ್ಕೆ ಬಂದ್ರೆ ಡಿಜೆ ಹಾಕ್ಬಿಡ್ತಾರಂತೆ, JCB ಎತ್ಕೊಂಡು ಬಿಡ್ತಾರಂತೆ. ಸರ್ ಉತ್ತರ ಪ್ರದೇಶಲ್ಲಿ ಯೋಗಿ ಅವ್ರನ್ನೇ ನಿಮ್ ಕೇಂದ್ರದ BJP ಡಮ್ಮಿ ಮಾಡಿಟ್ಟಿದೆ, ಯೋಗಿ ಅವ್ರನ್ನೇ ಡಮ್ಮಿ ಮಾಡಿಟ್ಟಿದೆ ಅಲ್ವಾ? ಈಗ ಇಲ್ಲಿ ನೋಡಿದ್ರೆ ನಿಮ್ಮನ್ನ ಕಿತ್ತಾಕಿದ್ದಾರೆ. ಇದೆಲ್ಲ ಆಗಲ್ಲ. ಯತ್ನಾಳ್ ಸರ್ ನೀವೇನಾದ್ರೂ ಅಭಿವೃದ್ಧಿ ಬಗ್ಗೆ ಮಾತಾಡಿ ಸರ್, ಬ್ರಾಹ್ಮಣರ ಮಕ್ಕಳ ಬಗ್ಗೆ ಮಾತಾಡಿ ಸರ್, ಲಿಂಗಾಯತರ ಮಕ್ಕಳ ಬಗ್ಗೆ ಮಾತಾಡಿ ಸರ್, ವೀರಶೈವ ಲಿಂಗಾಯತ ಸಮುದಾಯದ ಬಡವ್ರ ಬಗ್ಗೆ ಮಾತಾಡಿ ಸರ್. ಅದೇನು ಮಾತಾಡಲ್ಲ. ಮಾತಾಡಿದ್ರೆ ಡಿಜೆ, ಮಾತಾಡಿದ್ರೆ ಡ್ಯಾನ್ಸು, ಮಾತಾಡಿದ್ರೆ ಸ್ಟೆಪ್ಪು. ಡಿಜೆ ಪರ್ಮಿಷನ್ ಕೊಡ್ಲಿದ್ರೆ AK-47 ಅವ್ರು AK-47 ಕೊಡ್ತಾರಂತೆ ಪೊಲೀಸರ ಕೈಗೆ. ಸರ್ 4 ವರ್ಷ ನಿಮ್ ಕೈಯಲ್ಲೇ ಇತ್ತಲ್ಲ ಅಧಿಕಾರ, ಆ ಗನ್ನುಗಳನ್ನ ಎಲ್ಲ ರೆಡಿ ಮಾಡಿಸಿದ್ರೆ ಇಲ್ಲ ಸರ್, ಈಗ ಮತ್ತೆ ಎಲ್ಲ ನಮ್ಮ ತಲೆ ಮೇಲೆ ತಂದಿಟ್ಟಿದ್ದೀರಾ. ಎರಡನೇದು ಮಾನ್ಯ ಯತ್ನಾಳ್ ಸರ್ ಅವರು ದಾವಣಗೆರೆಯಲ್ಲಿ ಮಾತಾಡ್ತಾ ಅದೇನೋ ಯತ್ನಾಳ್ ಅವ್ರು ಆದ್ರೆ ಡಿಜೆ ಹಾಕ್ಸ್ತಾರಂತೆ, ಡಿಜೆ ಹಾಕ್ಸ್ಲಿಲ್ಲ ಅಂದ್ರೆ AK-47 ಕೊಟ್ಬಿಡ್ತಾರಂತೆ. ಯತ್ನಾಳ್ ಸರ್ ಬರೀ ಡಿಜೆ ಹಾಕ್ಸಕ ನೀವು ಅಧಿಕಾರಕ್ಕೆ ಬರಬೇಕು. ಡಿಜೆ ಬೇಕಾಗಿರೋದು ಗಣೇಶ ಉತ್ಸವದಲ್ಲಿ ಅಲ್ಲ ಸರ್, ಜೀವನ ಡಿಜೆ ಆಗದೆ ಇದ್ರೆ ಸಾಕು. ಯತ್ನಾಳ್ ಸರ್ ಮಾತಾಡಿದ್ರೆ ಅವ್ರ ಅಧಿಕಾರಕ್ಕೆ ಬಂದ್ರೆ ಅದೇನೋ ಆದ್ರೆ ಅವರು ಮೋಸ್ಟ್ಲಿ ಅದು ಗೊತ್ತಿಲ್ಲ ನನಗೆ, ಅದೆಲ್ಲ BJP ಅವರು ಅವರೇ ಕಿತ್ತಾಕಿದ್ದಾರೆ, ಅದೆಲ್ಲ ಆಗೋ ಮೋಸ್ಟ್ಲಿ ಅವರು ಸಮಾಧಾನ ಕೇಳ್ತಾ ಇದ್ದಾರೆ. ಸರ್ ನೀವು ಡಿಜೆ ಹಾಕಕ್ಕೆ ಅಧಿಕಾರಕ್ಕೆ ಬರ್ಬೇಕಾ? ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಓದ್ಕೊಂಡಿದ್ದೀರಾ ಸರ್? ಹೈಕೋರ್ಟ್ ಡೈರೆಕ್ಷನ್ ಓದ್ಕೊಂಡಿದ್ದೀರಾ ಸರ್? ಅವರು ಅಧಿಕಾರಕ್ಕೆ ಬಂದ್ರೆ ಡಿಜೆ ಹಾಕ್ಬಿಡ್ತಾರಂತೆ, JCB ಎತ್ಕೊಂಡು ಬಿಡ್ತಾರಂತೆ. ಸರ್ ಉತ್ತರ ಪ್ರದೇಶಲ್ಲಿ ಯೋಗಿ ಅವ್ರನ್ನೇ ನಿಮ್ ಕೇಂದ್ರದ BJP ಡಮ್ಮಿ ಮಾಡಿಟ್ಟಿದೆ, ಯೋಗಿ ಅವ್ರನ್ನೇ ಡಮ್ಮಿ ಮಾಡಿಟ್ಟಿದೆ ಅಲ್ವಾ? ಈಗ ಇಲ್ಲಿ ನೋಡಿದ್ರೆ ನಿಮ್ಮನ್ನ ಕಿತ್ತಾಕಿದ್ದಾರೆ. ಇದೆಲ್ಲ ಆಗಲ್ಲ. ಯತ್ನಾಳ್ ಸರ್ ನೀವೇನಾದ್ರೂ ಅಭಿವೃದ್ಧಿ ಬಗ್ಗೆ ಮಾತಾಡಿ ಸರ್, ಬ್ರಾಹ್ಮಣರ ಮಕ್ಕಳ ಬಗ್ಗೆ ಮಾತಾಡಿ ಸರ್, ಲಿಂಗಾಯತರ ಮಕ್ಕಳ ಬಗ್ಗೆ ಮಾತಾಡಿ ಸರ್, ವೀರಶೈವ ಲಿಂಗಾಯತ ಸಮುದಾಯದ ಬಡವ್ರ ಬಗ್ಗೆ ಮಾತಾಡಿ ಸರ್. ಅದೇನು ಮಾತಾಡಲ್ಲ. ಮಾತಾಡಿದ್ರೆ ಡಿಜೆ, ಮಾತಾಡಿದ್ರೆ ಡ್ಯಾನ್ಸು, ಮಾತಾಡಿದ್ರೆ ಸ್ಟೆಪ್ಪು. ಡಿಜೆ ಪರ್ಮಿಷನ್ ಕೊಡ್ಲಿದ್ರೆ AK-47 ಅವ್ರು AK-47 ಕೊಡ್ತಾರಂತೆ ಪೊಲೀಸರ ಕೈಗೆ. ಸರ್ 4 ವರ್ಷ ನಿಮ್ ಕೈಯಲ್ಲೇ ಇತ್ತಲ್ಲ ಅಧಿಕಾರ, ಆ ಗನ್ನುಗಳನ್ನ ಎಲ್ಲ ರೆಡಿ ಮಾಡಿಸಿದ್ರೆ ಇಲ್ಲ ಸರ್, ಈಗ ಮತ್ತೆ ಎಲ್ಲ ನಮ್ಮ ತಲೆ ಮೇಲೆ ತಂದಿಟ್ಟಿದ್ದೀರಾ.